ಸ್ವಕ್ಷೇತ್ರ ಕನಕಪುರದಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ರೌಂಡ್ಸ್ ಅನ್ನು ಹಾಕ್ತಾ ಇದ್ದಾರೆ. ಬೆಳಗ್ಗೆಯಿಂದಲೂ ಸಹ ಕಂಟಿನ್ಯೂಸ್ ಆಗಿ ಕ್ಷೇತ್ರದ ವಿವಿಧ ಪ್ರದೇಶಗಳಿಗೆ ಹೋಗಿ ಮತದಾರರನ್ನ ಭೇಟಿಯಾಗುವ ಕಾರ್ಯವನ್ನ ಮಾಡ್ತಾ ಇದ್ದಾರೆ. ಕ್ಷೇತ್ರದ ಜನತೆಗೆ ಧನ್ಯವಾದವನ್ನ ಅರ್ಪಿಸ್ತಾ ಇದ್ದಾರೆ. ನಿಮ್ಮ ಆಶೀರ್ವಾದದಿಂದಲೇ ನಾನು ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದೀನಿ ಅಂತ ಸಿಎಂ ಡಿಕೆ ಶಿವಕುಮಾರ್ ಅವರು ತಮ್ಮ ಕ್ಷೇತ್ರದ ಜನತೆಗೆ, ಮತದಾರರಿಗೆ, ಪಕ್ಷದ ಕಾರ್ಯಕರ್ತರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದಾರೆ. ಈಗ ಕೋಡಿಹಳ್ಳಿ ಫಾರ್ಮ್ ಹೌಸ್ ನಿಂದ ತೆರಳಿದ್ದಾರೆ ಸಿಎಂ ಅನ್ನುವ ಮಾಹಿತಿ ಬರ್ತಾ ಇದೆ. ಓಕೆ, ಈಗ ಡಿಕೆ ಶಿವಕುಮಾರ್ ಅವರು ಮಾತನಾಡ್ತಾ ಇದ್ದಾರೆ. ರಾಜ್ಯವಾಗಿ ನನಗೆ ಜನ್ಮವನ್ನು ಕೊಟ್ಟು ನನ್ನ ಬೆಳೆಸಿ ನನಗೆ ಡಿಕೆ ಸುರೇಶ್ ಅವರಿಗೆ ರಾಷ್ಟ್ರ ಮಟ್ಟದಲ್ಲಿ ಹೋಗಿ ಅಲ್ಲೋಗಿ ಸುರೇಶ್ ಅವರು ಪಾರ್ಲಿಮೆಂಟ್ ಅಲ್ಲಿ ಪ್ರಮಾಣ ವಚನ ತೆಗೆದುಕೊಳ್ಳುವಂತ ಅವಕಾಶ, ನನಗೆ ಈ ರಾಜ್ಯದ ಮುಖ್ಯಮಂತ್ರಿ ಆಗುವಂತಹ ಅವಕಾಶವನ್ನ ನೀವು ಕೊಟ್ಟದಕ್ಕೆ ಮತ್ತೊಮ್ಮೆ ನಿಮ್ಮೆಲ್ಲರೂ ಕೂಡ ಒಂದು ಕೋಟಿ ನಮಸ್ಕಾರಗಳನ್ನು ಅರ್ಪಿಸಿದ್ದು ನಾನು ಬಯಸ್ತಾ ಇದ್ದೇನೆ. ಈಗಾಗಲೇ ಜನ ವಲಸೆ ಹೋಗ್ತಾ ಇದ್ದಾರೆ, ಬೆಂಗಳೂರು ಹೋಗ್ತಾ ಇದ್ದಾರೆ. ತಪ್ಪಿಸ್ಬೇಕು. ನಮ್ಮಲ್ಲೇ ಒಂದು ಒಳ್ಳೆ ಶಾಲೆಗಳನ್ನ ಬೆಂಗಳೂರಲ್ಲಿ ಯಾವ ರೀತಿ ಶಾಲೆ ಇದೆ ಅದನ್ನ ಆಗ್ಬೇಕು, ಮೂರು ಪಂಚಾಯತಿ ಅಂತೇಳಿ ಈಗಾಗಲೇ CRS ಶಾಲೆಗಳನ್ನು ಮಾಡಲಿಕ್ಕೆ ಈಗಾಗಲೇ ಕಾರ್ಯಕ್ರಮವನ್ನು ರೂಪಿಸಿದ್ದೇವೆ. ಈಗಾಗಲೇ ಹೊಸದುರ್ಗ, ಐಗೋಲಹಳ್ಳಿ ಮತ್ತು ಯಗ್ನೂರು ಹಿಂಗೆಲ್ಲ ಕಡೆ ಈಗಾಗಲೇ ನಡೀತಾ ಇದೆ. ಕೆಲಸಗಳೆಲ್ಲ ನಡೆದಿದೆ, ಕೆಲವು ಕಡೆ ಮುಗಿತಾ ಇದೆ. ಜನ ವಲಸೆ ಹೋಗ್ಬಾರ್ದು. ನಾನಿಗೆ ಬೆಂಗಳೂರಿಗೆ ವಿದ್ಯಾಭ್ಯಾಸಕ್ಕೆ ಹೋದೆ, ಹಂಗೆ ಹೋಗಿ ಅಲ್ಲೇ ಸೇರ್ಕೋಬಾರ್ದು. ನಿಮ್ಮ ಊರನ್ನ ಖಾಲಿ ಮಾಡಬಾರ್ದು. ನಿಮ್ಮ ಆಸ್ತಿ ಮೌಲ್ಯಗಳನ್ನ ಯಾವ ರೀತಿ ಹೆಚ್ಚಿಗೆ ಆಗಿದೆ, ನಿಮಗೆ ಏನು ನಮ್ಮ ಮೂಲಭೂತವಾಗಿ ನಾವೆಲ್ಲ ಬೆಂಗಳೂರು ಜಿಲ್ಲೆಯವರು, ಆ ಬೆಂಗಳೂರು ಜಿಲ್ಲೆ ಹೆಸರನ್ನ ಮತ್ತೆ ನಾನು ಸರ್ಕಾರದಲ್ಲಿ ನೀವು ಕೊಟ್ಟಂತ ಅಧಿಕಾರದಿಂದ ಇವತ್ತು ಹೋರಾಟವನ್ನು ಮಾಡಿ ಇವತ್ತು ನಿಮ್ಮನ್ನ ಬೆಂಗಳೂರು ಜಿಲ್ಲೆಯ ಜನತೆ ಅಂತ ಹೇಳಿ, ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಹೇಳಿ ಘೋಷಣೆಯನ್ನ ಮಾಡಿದ್ದೀನಿ. ಎಲ್ಲೋದ್ರೂ ಕೂಡ ನೀವು ರಾಮನಗರ ಜಿಲ್ಲೆ ಅಂತ ಹೇಳಂಗಿಲ್ಲ, ರಾಮನಗರ ಹೆಡ್ ಕ್ವಾರ್ಟರ್ಸ್ ಇರ್ತದಷ್ಟೇ. ನೀವೆಲ್ಲ ಬೆಂಗಳೂರು ಜಿಲ್ಲೆಯವರು, ಕನಕಪುರ ತಾಲೂಕಿನವರು. ಇದು ನೀವೆಲ್ಲರೂ ಕೂಡ ಕೊಟ್ಟಂತ ಒಂದು ಶಕ್ತಿ. ನಾವು ಈ ರಸ್ತೆಗಳು ಹೆಂಗಿತ್ತು, ಯಾವ ರೀತಿ ನಮ್ಮ ಕನಕಪುರ ಕ್ಷೇತ್ರ ಇತ್ತು, ದೊಡ್ಡಾಲಹಳ್ಳಿ ಹೆಂಗಿತ್ತು, ಕೋಡಹಳ್ಳಿ ಹೆಂಗಿತ್ತು ಅನ್ನೋದೆಲ್ಲ ನಿಮ್ಮ ಕಣ್ಣುಗಳೇ ಸಾಕ್ಷಿ. ಇವತ್ತು ಎಲ್ಲ ಕೂಡ ಅಭಿವೃದ್ಧಿಯನ್ನು ಮಾಡಿ ಈ ರಸ್ತೆ ಕೂಡ ಇನ್ನ ಮುಂದಕ್ಕೆ ವಿವಿಧ ರೀತಿಯಲ್ಲಿ ಅಭಿವೃದ್ಧಿಗಳಾಗ್ತದೆ. ಎಲ್ಲರಿಗೂ ಕೂಡ ಸೂರಿದವರಿಗೆ ಸೂರು ಕೊಡುವಂತ ವ್ಯವಸ್ಥೆ ಕೂಡ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿದ್ದೇನೆ. ಇನ್ನು ಅನೇಕ ಕೆರೆಗಳನ್ನ ತುಂಬಿಸುವಂತ ಕಾರ್ಯಕ್ರಮವನ್ನು ಕೂಡ ರೂಪಿಸಿದ್ದೇನೆ. ಈಗಾಗಲೇ ಬಹಳ ಉತ್ತಮವಾದ ರೀತಿಯಲ್ಲಿ ಕಾರ್ಯಕ್ರಮಗಳು ನಡೀತಾ ಇದೆ. ಈಗಾಗಲೇ ಹಾಸ್ಪಿಟಲ್ ಕೂಡ ಬೇಕಾದಂತಾಯ್ತದೆ ಸುಮ್ಮನೆ. ಇನ್ನ ಆಸ್ಪತ್ರೆ ಕೂಡ ಈಗಾಗಲೇ ನಮ್ಮ ಮೆಡಿಕಲ್ ಕಾಲೇಜು ಬರೀ ಕನಕಪುರ ತಾಲೂಕಿನಲ್ಲಿ ಹೆಡ್ ಕ್ವಾರ್ಟರ್ಸ್ ಅಲ್ಲಿ ಎಲ್ಲೂ ಕೂಡ ಮೆಡಿಕಲ್ ಕಾಲೇಜ್ ಇಲ್ಲ. ಅಂತಂದ್ರೆ ನಮ್ಮ ಕನಕಪುರ ತಾಲೂಕಿನಲ್ಲಿ ಮೆಡಿಕಲ್ ಕಾಲೇಜ್ ಮಾಡುವಂತಹ ತೀರ್ಮಾನ ಮಾಡಿ ಒಂದು ತಿಂಗಳಲ್ಲಿ ಅದಕ್ಕೆ ಭೂಮಿ ಪೂಜೆ ಮಾಡುವಂತ ಕೆಲಸವನ್ನು ನಾನು ಮಾಡ್ತೇನೆ. ಅದಲ್ಲದೆ ನೀವೆಲ್ಲ ಹುಷಾರಾಗಿರಿ. SIR ಅಂತ ಬಂದಿದೆ, ಅಂದ್ರೆ ವೋಟ್ ರಿವಿಷನ್ ಬಂದಿದೆ. ವೋಟ್ ನ ಮತ್ತೆ ಚೆಕ್ ಮಾಡ್ತಾರೆ. ಅಂದ್ರೆ ಪ್ರತಿಯೊಬ್ರು ಕೂಡ ಮತ್ತೆ ವಾಪಸ್ ಅರ್ಜಿ ವೋಟ್ಗೋಸ್ಕರ ಹಾಕೊಳ್ಬೇಕು. ನೀವೇನಾದ್ರು ವೋಟ್ ಸೇರಿಸ್ಕೊಳ್ಳಿಲ್ಲ ಅಂದ್ರೆ ಬೆಂಗಳೂರಿನವರಾಗ್ಲಿ ಯಾರಾಗ್ಲಿ ವೋಟ್ ಇಲ್ಲ ಅಂದ್ರೆ ಅಗ್ನಿ ಕಟ್ಟಾಗಿದೆ, ಹೆಣ್ಮಕ್ಳು ಬಸ್ಸಲ್ಲಿ ಓಡಾಡೋದು ಕಟ್ಟಾಗಿದೆ, ನಿಮ್ಗೆ 2,000 ರೂಪಾಯಿ ಮನೆ ಯಜಮಾನಿ ಏನ್ ಕೊಡ್ತಾ ಇದೆ ಅದು ಕಟ್ಟಾಗಿದೆ, ಮತ್ತು ವಿದ್ಯುತ್ ಶಕ್ತಿ ಏನ್ ಫ್ರೀ ಕೊಡ್ತಾ ಇದೀವಿ ಅದು ಕಟ್ಟಾಗಿದೆ. ಬಹಳ ಹುಷಾರಾಗಿಟ್ಕೊಂಡು ಯಾರು ಮನೆ ಮಾಲೀಕರಿದ್ದಾರೆ ಅದಕ್ಕೆಲ್ಲ ದಾಖಲೆಗಳನ್ನ ಸರಿಯಾದ ರೀತಿಯಲ್ಲಿ ನೀವು ಪಡ್ಕೊಳ್ಬೇಕಾಗ್ತದೆ. ಇನ್ನೊಂದು 15 ದಿನದಲ್ಲೇ ನಿಮ್ಗೆ ನಮ್ಮ ಲೇಸ್ಟ್ಗಳು ಇದ್ದಾರೆ, CDP ಇವರು ನಮ್ಮ ಅಂಗನವಾಡಿಯವರು ಬಂದು ಇನ್ಫಾರ್ಮೇಶನ್ ಫಾರಂ ಅಂತ ಕೊಡ್ತಾರೆ. ಆ ಫಾರಂ ಅಲ್ಲಿ ನೀವು ಸಿಗ್ನೇಚರ್ ಹಾಕಿ ನಿಮ್ ದಾಖಲೆಗಳನ್ನ ಕೊಟ್ಟಾಗ ಮಾತ್ರ ನಿಮ್ ವೋಟ್ ಬೀಳ್ತದೆ. ನಾನು ಕೂಡ ಮುಖ್ಯಮಂತ್ರಿ ಆಗಿದ್ರು ಕೂಡ ನಾನು ಕೂಡ ಆ ಕೆಲಸವನ್ನ ಈ ಸಂದರ್ಭದಲ್ಲಿ ನಾನು ಮಾಡಬೇಕಾಗ್ತದೆ. ಆ ರೀತಿ ಎಲ್ಲಾ ಕಾರ್ಯಕರ್ತರು ಯಾರೇ ಬೆಂಗಳೂರಲ್ಲಿ ಹೊರಗಡೆ ಇರಲಿ ಅವ್ರ ಓಟನ್ನ ನೀವು ಇಲ್ಲೇ ಉಳಿಸ್ಕೊಳ್ಳಿಕ್ಕೆ ನೀವೆಲ್ಲ ತರದ ಪ್ರಯತ್ನವನ್ನ ನೀವು ಮಾಡಬೇಕು. ನಮ್ಗೇನು ಸುಳ್ಳು ಓಟು 2 ಕಡೆ ಓಟ್ ಬೇಡ, ಒಂದೇ ಕಡೆ ಓಟು. 2 ಕಡೆ ಓಟ್ ಇದ್ರೆ ನಿಮ್ ಓಟ್ ವಜಾ ಆಗೋದಿದೆ, ಅದು ತಲೆಯಲ್ಲಿ ಇಟ್ಕೊಳ್ಳಿ. ನಿಮ್ಗೆ ನಿಮ್ಮ ಊರಿನ ಓಕೆ, ಸೊ ಕನಕಪುರ ಕ್ಷೇತ್ರದಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಬೆಳಗ್ಗೆಯಿಂದಲೂ ಸಹ ರ್ಯಾಲಿ ಮಾಡ್ತಾ ಇದ್ದಾರೆ. 12 ಗಂಟೆಗಳ ರ್ಯಾಲಿ ಅನ್ನುವ ಒಂದು ಲೆಕ್ಕಾಚಾರವನ್ನು ಇಟ್ಕೊಂಡಿದ್ದಾರೆ. ಬೆಳಗ್ಗೆ 10 ಗಂಟೆಯಿಂದ ಇವತ್ತು ರಾತ್ರಿ 10 ಗಂಟೆಯವರೆಗೆ ರ್ಯಾಲಿ ಮಾಡಬೇಕು ಅನ್ನುವ ಆಲೋಚನೆ ಇತ್ತು.
ಸೊ ಬೆಳಗ್ಗೆ 11 ಗಂಟೆಗೆ ರ್ಯಾಲಿಯನ್ನು ಆರಂಭ ಮಾಡಿದ್ದಾರೆ ಮುಖ್ಯಮಂತ್ರಿಗಳು. ಸೊ ಕಂಟಿನ್ಯೂಸ್ ಆಗಿ ರ್ಯಾಲಿಯಲ್ಲಿ ಅವರು ಪಾಲ್ಗೊಂಡಿದ್ದಾರೆ. ದಣಿವಾಗ್ತಾ ಇದೆ ಮುಖ್ಯಮಂತ್ರಿಗಳಿಗೆ. ಸೊ ಆದರೂ ಸಹ ಅದು ಯಾವುದನ್ನು ಸಹ ಲೆಕ್ಕಕ್ಕೆ ಇಟ್ಕೊಳ್ಳದೆ ಕ್ಷೇತ್ರದ ಸಾಕಷ್ಟು ಪ್ರದೇಶಗಳಿಗೆ ಅವರು ಭೇಟಿ ಕೊಡ್ತಾ ಇದ್ದಾರೆ, ಸಾಕಷ್ಟು ಗ್ರಾಮಗಳಿಗೆ ಭೇಟಿ ಕೊಡ್ತಾ ಇದ್ದಾರೆ. ಅವರ ಉತ್ಸಾಹ ಮತ್ತು ಅವರ ಒಂದು ಕ್ರಿಯಾಶೀಲತೆ ಅನ್ನುವಂಥದ್ದು ಏನಿದೆಯಲ್ಲ, ಅದು ಒಂದು ರೀತಿಯಾಗಿ ಮತದಾರರನ್ನ ಅಥವಾ ಕ್ಷೇತ್ರದ ಜನರಿಗೆ ಧನ್ಯವಾದವನ್ನು ಅರ್ಪಿಸುವ ರೀತಿಯಲ್ಲಿ ಕಂಡು ಬರ್ತಾ ಇದೆ. ಇವತ್ತು ರಾತ್ರಿ 9-10 ಗಂಟೆ ಏನೋ ಸಮಾವೇಶ ಇದೆಯಂತೆ. ಒಂದ್ಸತಿ ಬಂದು ಈ ಕ್ಷೇತ್ರದಲ್ಲಿ ಪ್ರವಾಸ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಆಲಿಸಬೇಕು ಅಂತ ಹೇಳಿದ್ದೇನೆ. ಆತ ಕೂಡ ಕೆಲಸ ಮಾಡ್ತಾರೆ, ಚಿಂತೆ ಮಾಡೋದು ಬೇಡ. ಈಗಾಗಲೇ ಹಾಲು ಉತ್ಪಾದನಾ ಜವಾಬ್ದಾರಿಯನ್ನ ತೆಗೆದುಕೊಂಡಿದ್ದಾರೆ, ಬೆಂಬಲ ಜವಾಬ್ದಾರಿ ತೆಗೆದುಕೊಂಡಿದ್ದಾರೆ. ಹೆಂಗೆ ಅಮೂಲ್ ಮಾದರಿಯೋ ಆ ರೀತಿ ಬೆಂಬಲ ಕೂಡ ಬೆಳೀತಾ ಇರೋದು ನಿಮ್ಗೆಲ್ಲ ಶಕ್ತಿ ಕೊಟ್ಟಿದೆ. ವ್ಯವಸಾಯ ಬಿಡಕ್ ಹೋಗ್ಬೇಡಿ, ಆಸ್ತಿ ಮಾಡ್ಕೊಳಕ್ ಹೋಗ್ಬೇಡಿ. ದಯವಿಟ್ಟು ನಿಮ್ಮ ಮನೆ ಬಾಗಿಲಿಗೆ ಹೆಚ್ಚು ಶಕ್ತಿ ತುಂಬುವಂತ ಕೆಲಸವನ್ನು ನಾವು ಮಾಡ್ತೇವೆ. ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ನನ್ನ ತಾಯಂದಿರು, ಹಿರಿಯರು, ಯುವಕರು, ಹಿರಿಯರೆಲ್ಲ ಬಂದು ಆಶೀರ್ವಾದ ಮಾಡಲಿಕ್ಕೆ ಬಂದಿದ್ದೀನಿ. ನಿಮ್ಮೆಲ್ಲರೂ ಕೂಡ ಮತ್ತೆ ನನ್ನ ಕೋಟಿ ನಮಸ್ಕಾರ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಕನಕಪುರದ ಹೂಕುಂದದಲ್ಲಿ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಇಷ್ಟೊತ್ತು ಭಾಷಣ ಮಾಡಿದ್ರು. ತೆರೆದ ವಾಹನದಲ್ಲಿ ರ್ಯಾಲಿಯನ್ನ ನಡೆಸ್ತಾ ಇದ್ದಾರೆ ಬೆಳಗ್ಗೆಯಿಂದಲೂ ಸಹ. ಈಗ ರಾತ್ರಿ 8 ಗಂಟೆ ಅಥವಾ 9 ಗಂಟೆಯ ವೇಳೆಗೆ ಒಂದು ಸಮಾವೇಶ ಇದೆ. ಕ್ಷೇತ್ರದ ಮತದಾರರಿಗೆ, ಪಕ್ಷದ ಕಾರ್ಯಕರ್ತರಿಗೆ ಧನ್ಯವಾದವನ್ನು ಅರ್ಪಿಸುವ ನಿಟ್ಟಿನಲ್ಲಿ ಒಂದು ಸಮಾವೇಶವನ್ನು ಸಹ ಹಮ್ಮಿಕೊಂಡಿದ್ದಾರೆ ಅನ್ನುವ ಮಾಹಿತಿ ಇದೆ. ಸೊ ಅದು ಒಂದು ವಿಚಾರ. ಮಗದೊಂದು ಕಡೆ ಡಿ ಕೆ ಶಿವಕುಮಾರ್ ಅವರು ಎಲ್ಲೇ ಹೋದರೂ ಸಹ ಅಭೂತಪೂರ್ವವಾಗಿರ್ತಕ್ಕಂಥ ಸ್ವಾಗತ ಸಿಗ್ತಾ ಇದೆ. ಅಭಿಮಾನಿಗಳು, ಪಕ್ಷದ ಕಾರ್ಯಕರ್ತರು, ಕ್ಷೇತ್ರದ ಮತದಾರರು ಅವರನ್ನು ಬಹಳ ಪ್ರೀತಿ ಮತ್ತು ಆಪ್ಯಾಯಮಾನದಿಂದ ಬರಮಾಡ್ಕೊಳ್ತಾ ಇದ್ದಾರೆ. ವಿವಿಧ ಹೂಗಳ ಹಾರವನ್ನು ಹಾಕೋದರ ಮೂಲಕ ಅಥವಾ ಬೇರೆ ಬೇರೆ ರೀತಿಯಾದಂತಹ ಹಾರಗಳು, ಅದು ಸೇಬಿನ ಹಾರ ಆಗಿರ್ಬೋದು ಅಥವಾ ಮೆಣಸಿನಕಾಯಿ ಹಾರ ಅಥವಾ ಈ ಬೆಳ್ಳುಳ್ಳಿ ಹಾರ, ಸೊ ಈ ರೀತಿಯಾದಂಥ ಹಾರಗಳನ್ನು ಹಾಕೋದರ ಮೂಲಕ ತನ್ನ ಕ್ಷೇತ್ರದ, ತಮ್ಮ ಮನೆ ಮಗನ ಅಭ್ಯುದಯಕ್ಕೋಸ್ಕರ, ಅವರ ಏಳಿಗೆಗೋಸ್ಕರ ಕ್ಷೇತ್ರದ ಮತದಾರರು ಆಶಯವನ್ನು ವ್ಯಕ್ತಪಡಿಸ್ತಾ ಇರ್ತಕ್ಕಂಥ ರೀತಿಯಲ್ಲಿ, ಪ್ರೀತಿಯನ್ನು ವ್ಯಕ್ತಪಡಿಸ್ತಾ ಇರ್ತಕ್ಕಂಥ ರೀತಿಯಲ್ಲಿ ಕಂಡು ಬರ್ತಾ ಇದೆ. ಸೊ ಬೆಳಗ್ಗೆಯಿಂದಲೂ ಮುಖ್ಯಮಂತ್ರಿಗಳು ಈ ಒಂದು ರ್ಯಾಲಿಯಲ್ಲಿ ಭಾಗಿಯಾಗಿದ್ದಾರೆ. ನೋಡಿ, ಯಾರಿಗೇ ಆದರೂ ಸಹ ಸ್ವಲ್ಪ ಸುಸ್ತಾಗುತ್ತೆ ಬೆಳಗ್ಗೆಯಿಂದ ಒಂದು ಕಡೆ ಕಂಟಿನ್ಯೂಸ್ ಆಗಿ. ಆಮೇಲೆ ಒಂದು ವಿಚಾರ ಏನಂದರೆ ವೀಕ್ಷಕರೇ, ಮೇಕೆದಾಟು ಪಾದಯಾತ್ರೆಯನ್ನು ತಾವು ಗಮನಿಸಿರಬಹುದು ಈ ಹಿಂದೆ 2020ರಲ್ಲಿ. ಸೊ ಅದಾದಮೇಲೆ ಈ ರೀತಿಗೆ ಬೃಹತ್ ರ್ಯಾಲಿಯನ್ನು ಈಗ ಮುಖ್ಯಮಂತ್ರಿಗಳು ಮಾಡ್ತಾ ಇದ್ದಾರೆ. ಸಿಎಂ ಡಿ ಕೆ ಶಿವಕುಮಾರ್ ಅವರಿಗೆ ಮುಳ್ಳಹಳ್ಳಿಯಲ್ಲಿ ಭರ್ಜರಿ ಸ್ವಾಗತ ಸಿಕ್ಕಿದೆ. ಪಟಾಕಿ ಸಿಡಿಸಿ ಜೈಕಾರ ಹಾಕಿ ಅಭಿಮಾನಿಗಳು ಸಂಭ್ರಮಿಸಿದ್ದಾರೆ. ಇನ್ನು ಗಮನ ಸೆಳೀತಾ ಇದೆ ಡಿ ಕೆ ಶಿವಕುಮಾರ್ ಹಾಗೆ ಡಿ ಕೆ ಸುರೇಶ್ ಅವರ ಬೃಹತ್ ಕಟೌಟ್. ಈಗ ಮುಳ್ಳಹಳ್ಳಿಯಲ್ಲಿ ಇದ್ದಾರೆ ಮುಖ್ಯಮಂತ್ರಿಗಳು. ಮುಳ್ಳಹಳ್ಳಿಯಲ್ಲಿ ಸಿಎಂಗೆ ಅದ್ಧೂರಿ ಸ್ವಾಗತ ಸಿಕ್ಕಿದೆ. ಗಮನ ಸೆಳೀತಾ ಇದೆ ಡಿ ಕೆ ಶಿವಕುಮಾರ್ ಮತ್ತು ಸುರೇಶ್ ಅವರ ಬೃಹತ್ ಕಟೌಟ್. ಕ್ಷೇತ್ರದಾದ್ಯಂತ ಮುಖ್ಯಮಂತ್ರಿಗಳು ಮತ್ತು ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಮತ್ತು ಮಾಜಿ ಸಂಸದರಾಗಿರುವಂಥ ಡಿ ಕೆ ಸುರೇಶ್ ಅವರ ಭಾವಚಿತ್ರಗಳು, ಅವರ ಬ್ಯಾನರ್ಗಳು, ಕಟೌಟ್ಗಳೆಲ್ಲವೂ ಸಹ ರಾರಾಜಿಸ್ತಾ ಇದೆ. ಸಾಕಷ್ಟು ಕಡೆಗಳಲ್ಲಿ ಭಾಷಣ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಸಾಕಷ್ಟು ವಿಚಾರಗಳನ್ನು ಅವರು ಪ್ರಸ್ತಾಪ ಮಾಡಿದ್ದಾರೆ. ಒಂದು, ಕ್ಷೇತ್ರದ ಅಭಿವೃದ್ಧಿಯ ವಿಚಾರದ ಬಗ್ಗೆ ಅವರು ಮಾತನಾಡಿದ್ದಾರೆ. ಕ್ಷೇತ್ರಕ್ಕೆ ಆಗಬೇಕಾಗಿರ್ತಕ್ಕಂತಹ ಕಾರ್ಯಕ್ರಮಗಳು, ಅಭಿವೃದ್ಧಿ ಕಾರ್ಯಗಳು ಯಾವ ರೀತಿಗೆ ಆಗಬೇಕು ಅಂತ, ಮೆಡಿಕಲ್ ಕಾಲೇಜು ಸೇರಿದ ಹಾಗೆ ಒಂದಷ್ಟು ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. ಮಗದೊಂದು ಕಡೆ ಕ್ಷೇತ್ರದ ಮತದಾರರಿಗೆ ಧನ್ಯವಾದವನ್ನು ಸಹ ಅರ್ಪಿಸಿದ್ದಾರೆ. ನಿಮ್ಮ ಮನೆ ಮಗನಾಗಿ ಇವತ್ತು ನಾನು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾಗಿ ಬಂದಿಲ್ಲ, ನಿಮ್ಮ ಮನೆ ಮಗನಾಗಿ ಬಂದಿದ್ದೀನಿ. ನಿಮ್ಮ ಆಶೀರ್ವಾದದಿಂದ ನಾನು ಇವತ್ತು ಮುಖ್ಯಮಂತ್ರಿಯಾಗಿದ್ದೀನಿ. ನೀವು ನನ್ನನ್ನು ಆಯ್ಕೆ ಮಾಡಿ ಶಾಸಕನಾಗಿ ಕಳಿಸ್ಕೊಟ್ಟಿರಲಿಲ್ಲ ಅಂದರೆ ನಾನು ಇವತ್ತು ಮುಖ್ಯಮಂತ್ರಿ ಆಗ್ತಾ ಇರಲಿಲ್ಲ. ಸೊ ಈ ರೀತಿಯಾದಂಥ ಪ್ರೀತಿಪೂರ್ವಕವಾಗಿರ್ತಕ್ಕಂಥ ಮಾತುಗಳು ಬಂದಿದೆ ಮುಖ್ಯಮಂತ್ರಿಗಳ ಬಾಯಿಂದ. ಮಗದೊಂದು ಕಡೆ ಸಹಜವಾಗಿ ರಾಜಕೀಯ ಆರೋಪಗಳನ್ನು ಸಹ ಮಾಡಿದ್ದಾರೆ SIR ವಿಚಾರಕ್ಕೆ ಸಂಬಂಧಪಟ್ಟಂತೆ. ಸೊ SIR ಪ್ರಕ್ರಿಯೆ ಯಾವ ರೀತಿಗೆ ನಡೆಯುತ್ತೆ, ನೀವು SIRನಲ್ಲಿ ರಿಜಿಸ್ಟರ್ ಮಾಡ್ಕೊಂಡಿಲ್ಲ ಅಂದರೆ ಅಥವಾ ಮತಪಟ್ಟಿನ ನಿಮ್ಮ ಹೆಸರು ಹೋಗಿಬಿಟ್ರೆ ಸರ್ಕಾರದ ಸವಲತ್ತುಗಳು ಯಾವ ರೀತಿಗೆ ಮಿಸ್ ಆಗುತ್ತೆ. ಸೊ ಇದ್ರ ಬಗ್ಗೆಯೂ ಸಹ ಮುಖ್ಯಮಂತ್ರಿಗಳು ಮಾತನಾಡಿದ್ದಾರೆ.
ಇನ್ನು ರಸ್ತೆಯ ಉದ್ದಕ್ಕೂ ಅವರು ರ್ಯಾಲಿ ಸಾಗುವಂತಹ ರಸ್ತೆಯ ಇಕ್ಕೆಲೆಗಳಲ್ಲಿ ಯಾವುದಾದ್ರೂ ಪ್ರಸಿದ್ಧ ದೇವಸ್ಥಾನಗಳೇನಾದರೂ ಸಿಕ್ಕರೆ ಆ ದೇವಸ್ಥಾನಗಳಿಗೆ ಹೋಗಿ ಪೂಜೆಯನ್ನು ಸಹ ಸಲ್ಲಿಸಿ ಆಯಾ ದೇವರುಗಳ ಕೃಪೆಗೆ ಪಾತ್ರರಾಗ್ತಾ ಇದ್ದಾರೆ. ಸೊ ಈ ರೀತಿಯಾಗಿ ಇವತ್ತು ಮುಖ್ಯಮಂತ್ರಿಗಳು ಕ್ಷೇತ್ರದಲ್ಲಿ ಇಡೀ ದಿನ ಕ್ಷೇತ್ರಕ್ಕೋಸ್ಕರವೇ ಮೀಸಲಿಟ್ಟಿರುವಂಥದ್ದು. ಅವರು ಮುಖ್ಯಮಂತ್ರಿಯಾದ ಬಳಿಕ ಮೊದಲ ಸಲ ಕ್ಷೇತ್ರಕ್ಕೆ ಭೇಟಿ ಕೊಟ್ಟಿದ್ದಾರೆ. ಇಡೀ ದಿನ ಇವತ್ತು ತಮ್ಮ ಕ್ಷೇತ್ರದ ಮತದಾರರಿಗೋಸ್ಕರ ಸಮಯವನ್ನು ಕಳೀತಾ ಇದ್ದಾರೆ, ಅವರ ಜೊತೆಗಿದ್ದಾರೆ. ಎಲ್ಲೆಲ್ಲ ಹೋಗ್ತಾ ಇದ್ರು ಅಲ್ಲೆಲ್ಲ, ಯಾಕಂದರೆ ಇಡೀ ಕನಕಪುರ ಕ್ಷೇತ್ರ ಇದೆಯಲ್ಲ ಅದು ಡಿ ಕೆ ಶಿವಕುಮಾರ್ ಅವರ ತವರು ನೆಲ, ತವರು ಕ್ಷೇತ್ರ. ರಾಜಕೀಯವಾಗಿ ಅವರಿಗೆ ಭದ್ರ ಬುನಾದಿಯನ್ನು ಹಾಕಿಕೊಟ್ಟಂತಹ ಕ್ಷೇತ್ರ. ಈ ಹಿಂದೆ ಡಿ ಕೆ ಶಿವಕುಮಾರ್ ಅವರು ಸಾತನೂರು ವಿಧಾನಸಭಾ ಕ್ಷೇತ್ರದಿಂದ ತಮ್ಮ ರಾಜಕೀಯ ಜೀವನವನ್ನು ಆರಂಭ ಮಾಡಿದರು. ಆದರೆ ಕನಕಪುರ ಕ್ಷೇತ್ರ ಇದೆ, ಈಗ ಸಾತನೂರು ಕ್ಷೇತ್ರ ಇಲ್ಲ, ಅದು ಕನಕಪುರ ಕ್ಷೇತ್ರದ ಜೊತೆಗೆ ಇದಾಗೋಗಿದೆ, ಸೇರ್ಕೊಂಡಿದೆ. ಸೊ ಹಾಗಾಗಿ ಕನಕಪುರ ಕ್ಷೇತ್ರ ಡಿ ಕೆ ಶಿವಕುಮಾರ್ ಅವರಿಗೆ ರಾಜಕೀಯವಾಗಿ ಮತ್ತು ಆತ್ಮಸ್ಥೈರ್ಯವನ್ನು ಹೆಚ್ಚು ಮಾಡಿರ್ತಕ್ಕಂಥ ಕ್ಷೇತ್ರ. ಓಕೆ, ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಧ್ರುವ. ಈಗ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಧ್ರುವ, ಈಗ ತಾವು ಅಲ್ಲಿದ್ದೀರಿ. ಸೊ ಸದ್ಯ ಎಲ್ಲಿದ್ದಾರೆ ಡಿ ಕೆ ಶಿವಕುಮಾರ್ ಅವರು? ಆಲ್ಮೋಸ್ಟ್ ಈಗ 7 ಗಂಟೆ ಆಗೋಗಿದೆ. ಇನ್ನೆಷ್ಟೊತ್ತು ಇದೇ ರೀತಿಗೆ ರ್ಯಾಲಿ ನಡೆಯುತ್ತೆ? ಸಮಾವೇಶ ಎಷ್ಟೊತ್ತು ಶುರುವಾಗಬಹುದು? ಸದ್ಯದ ಅಪ್ಡೇಟ್ಸ್. ಶಿವು, ಈಗ ಮುಖ್ಯವಾಗಿ ಮುಳ್ಳಹಳ್ಳಿಯಲ್ಲಿ ಡಿ ಕೆ ಶಿವಕುಮಾರ್ ಅವರು ಜನರನ್ನ ಉದ್ದೇಶಿಸಿ ಮಾತನಾಡಿ ಅವರಿಗೆ ಕೃತಜ್ಞತೆಯನ್ನ ತಿಳಿಸಿ ತೆರಳ್ತಾ ಇದ್ದಾರೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಅವರ ಹುಟ್ಟೂರಾದಂತಹ ದೊಡ್ಡ ಹಾಲಹಳ್ಳಿಗೆ ಹೋಗ್ತಾರೆ. ನಲ್ಲಹಳ್ಳಿ ಆದ ನಂತರ ದೊಡ್ಡ ಹಾಲಹಳ್ಳಿಯ ಹೋಗ್ತಾರೆ. ಅದಾದ ನಂತರ ಸಾತನೂರು ಇದೆ, ಕಬ್ಬಾಳು ಇದೆ, ಕುರುಬಳ್ಳಿ ಗೇಟ್ ಇದೆ. ಅದಾದ ನಂತರ ಇನ್ನೂ 4-5 ಕಡೆ ಇದೆ. ಅದಾದ್ಮೇಲೆ ಕನಕಪುರ ಟೌನು, ಆಮೇಲೆ ಚನ್ನಬಸಪ್ಪ ಸರ್ಕಲ್ ನಲ್ಲಿ ಈ ಒಂದು ರೋಡ್ ಶೋ, ಬೃಹತ್ ಸಮಾವೇಶ ಕೂಡ ಮಾಡ್ಲಿಕ್ಕೆ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ. ಸೊ ಇದು ಇನ್ನೂ 2-3 ಗಂಟೆಗಳ ಕಾಲ ಈ ಒಂದು ಕೃತಜ್ಞತಾ ಸಮಾವೇಶ ಕೂಡ ನಡೆಯುತ್ತೆ. ಈಗ ಡಿ ಕೆ ಶಿವಕುಮಾರ್ ಅವರು ಮುಳ್ಳಹಳ್ಳಿಗೆ ಬಂದಿರಬಹುದು, ಇದಕ್ಕೂ ಹಿಂದಿನ ಸ್ಟಾಪ್ ಇರಬಹುದು. ಇವರು ಮನೆಯಲ್ಲಿ ಹೋಗಿ ಫಾರ್ಮ್ ಹೌಸ್ಗೆ ಹೋಗ್ತಾರೆ. ಆ ಫಾರ್ಮ್ ಹೌಸ್ ನ ನಂತರ ಇಲ್ಲಿಗೆ ಆಗಮಿಸಿ 2 ಸ್ಟಾಪ್ ಹೂಕುಂದದಲ್ಲಿ ಮಾತ್ರ ಮುಳ್ಳಹಳ್ಳಿ, ಈ 2 ಕಡೆಯಲ್ಲಿ ಡಿ ಕೆ ಶಿವಕುಮಾರ್ ಅವರು ಆಗಮಿಸಿದ್ರು. ಆಗ ಸಾಕಷ್ಟು ಜನ ಕಾರ್ಯಕರ್ತರು ಅವರಿಗೆ ಒಂದು ಅದ್ದೂರಿಯಾಗಿ ಸ್ವಾಗತವನ್ನ ಕೂಡ ಕೋರಿದ್ರು. ರಾತ್ರಿ ಆಗಿರುವಂತಹ ಕಾರಣಕ್ಕಾಗಿ ಈಗಾಗಲೇ ಏನು ಅವರಿಗೆ ಪಟಾಕಿಯನ್ನ ಸಿಡಿಸಿ ಸಂಭ್ರಮವನ್ನ ಪಡ್ತಾ ಇದ್ದಾರೆ. ಅಲ್ಲದೆ ಬೃಹತ್ ಕಟೌಟ್ ಗಳನ್ನ ಹಾಕಿ ಸ್ವಾಗತವನ್ನ ಕೂಡ ಕೋರ್ತಾ ಇದ್ದಾರೆ. ಸಾಕಷ್ಟು ಜನ, ಸಾವಿರಾರು ಸಂಖ್ಯೆಯಲ್ಲಿ ಜನರು ಆಗಮಿಸಿದ್ದಾರೆ. ಡಿ ಕೆ ಶಿವಕುಮಾರ್ ಅವರಿಗೆ ಜೈಕಾರವನ್ನ ಕೂಡ ಕೂಗ್ತಾ ಇದ್ದಾರೆ. ಇನ್ನೊಂದ್ ಕಡೆ ಡಿ ಕೆ ಶಿವಕುಮಾರ್ ಅವರು ಇಲ್ಲಿ ಜನರನ್ನು ಉದ್ದೇಶಿಸಿ ಮಾತನಾಡ್ತಾ ಇದ್ರು. ನಾನು 9 ಬಾರಿ ಎಲೆಕ್ಷನ್ಗೆ ನಿಂತಿದ್ದೆ, 8 ಬಾರಿ ನೀವು ನನ್ನನ್ನ ಗೆಲ್ತಿದ್ದೀರಾ. 2028ರವರೆಗೂ ನಾನು ಸಿಎಂ, ಅಂದ್ರೆ 2 ವರ್ಷ ನಾನು ಸಿಎಂ ಆಗಿರಲ್ಲ, ಮುಂದೂ ಕೂಡ ನಾನು ಸಿಎಂ ಆಗ್ತೀನಿ ಅನ್ನುವಂತ ಒಂದು ಭರವಸೆಯನ್ನ ಕೂಡ ವ್ಯಕ್ತಪಡಿಸಿದ್ರು. ಅಲ್ಲದೆ 2028ರ ಚುನಾವಣೆಯಲ್ಲಿ ನಿಮ್ಮೆಲ್ಲರ ಸಹಕಾರ ಬೇಕು ಅಂತ ಹೇಳಿ ಮನವಿಯನ್ನ ಕೂಡ ಮಾಡಿದ್ರು. ಅಲ್ಲದೆ ಕನಕಪುರ ಏನು ತಾಲೂಕಿದೆ ಅಲ್ಲಿಗೆ ಕಾವೇರಿ ಕುಡಿಯುವ ನೀರಿನ ವ್ಯವಸ್ಥೆ ಇರ್ಬೋದು, ಅನಂತರ ಹೊಸದಾಗಿ ಮೆಡಿಕಲ್ ಕಾಲೇಜನ್ನ ಕೂಡ ಸ್ಥಾಪನೆ ಮಾಡ್ತೀನಿ, ಮುಂದಿನ ತಿಂಗಳು ಅದಕ್ಕೆ ಭೂಮಿ ಪೂಜೆ ಮಾಡುವಂತ ಕೆಲಸವನ್ನ ಮಾಡ್ತಾ ಹೋಗ್ತೀನಿ ಅಂತ ಹೇಳಿ ಇಲ್ಲಿನ ಜನರಿಗೆ ಭರವಸೆ ನೀಡಿದ್ರು. ಇದಾದ ನಂತರ ಅವರು ಇಲ್ಲಿನ ಜನರಿಗೆ ಸಾಕಷ್ಟು ವಿಶ್ವಾಸವನ್ನ ಇಟ್ಕೊಂಡಿದ್ದಾರೆ. ಈ ಜನರ ಋಣವನ್ನ ತೀರ್ಸೋಕ್ ಆಗ್ತಾ ಇಲ್ಲ ಅಂತ ಕೂಡ ಹೇಳಿದ್ರು. ನಾನು ನಿಮ್ಮ ಸೇವೆಯನ್ನ ಮಾಡ್ತಾ ಇದ್ದೀನಿ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಅವರು ಜನರನ್ನ ಉದ್ದೇಶಿಸಿ ಮಾತನಾಡಿದ್ರು. ಸೊ ಈಗ ಡಿ ಕೆ ಶಿವಕುಮಾರ್ ಅವರು ಹೋಗುವಂತಹ ದಾರಿಯುದ್ದಕ್ಕೂ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಜನರು ಸೇರಿದ್ದಾರೆ. ಪಟಾಕಿಯನ್ನ ಸಿಡಿಸಿ ಸಂಭ್ರಮಿಸ್ತಾ ಇದ್ದಾರೆ, ಜೈಕಾರವನ್ನ ಹಾಕಿ ಸಂಭ್ರಮಿಸ್ತಾ ಇದ್ದಾರೆ. ಅವರಿಗೆ ಹೂವಿನ ಹಾರದ ಮೂಲಕ ಸ್ವಾಗತವನ್ನ ಮಾಡ್ತಾ ಇದ್ದಾರೆ. ಸೊ ಇಡೀ ಕನಕಪುರ ತಾಲೂಕಿನಾದ್ಯಂತ ಇವತ್ತು ಹಬ್ಬದ ವಾತಾವರಣವೇ ಮೂಡಿದೆ. ಶಿವು. ಓಕೆ ಧ್ರುವ, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ. 9 ಎಲೆಕ್ಷನ್ ನೀವು ವೋಟ್ ಹಾಕಿದ್ರಿ.